ಉತ್ತರಾಖಂಡ್ನ ಋಷಿಕೇಶ ತಾಣ ಜಲಾವೃತಗೊಂಡಿದೆ. ಹರಿಯುವ ಗಂಗಾ ನದಿಯಲ್ಲಿ ಐತಿಹಾಸಿಕ ತಾಣ ಇದು. ಉತ್ತರಾಖಂಡ್ನ ಋಷಿಕೇಶ ತಾಣ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ಹರಿಯುವ ಗಂಗಾ ನದಿಯಲ್ಲಿ ಐತಿಹಾಸಿಕ ತಾಣ ಇದೀಗ ಜಲಾವೃತಗೊಂಡಿದೆ. ಪರಮಾತ್ಮ ವಿಗ್ರಹ ಸ್ಪರ್ಶಿಸುತ್ತಿದೆ ಈಗ ಗಂಗಾ ಮಾತೆ. ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂತಹ ಹಿನ್ನೆಲೆಯಲ್ಲಿ ವಿಗ್ರಹವನ್ನ ಗಂಗಾ ಮಾತೆ ಸ್ಪರ್ಶ ಮಾಡ್ತಾ ಇರುವಂಥದ್ದು. ಋಷಿಕೇಶದಲ್ಲಿರುವ ಪರಮಾತ್ಮ ನಿಕೇತನ ಆಶ್ರಮ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಪರಮಾರ್ಥ ನಿಕೇತನ ಆಶ್ರಮ ಸಂಪೂರ್ಣವಾಗಿ ಲಾಕ್ ಆಗಿರುವಂಥದ್ದು. ಉತ್ತರಾಖಂಡ್ನ ಋಷಿಕೇಶ ತಾಣ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ನೀವು ನೋಡ್ತಾ ಇರಬಹುದು, ಪ್ರತಿನಿತ್ಯವೂ ಕೂಡ ಮಳೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿನ ಪರಿಸ್ಥಿತಿ ಈ ರೀತಿಯಾಗಿ ನಿರ್ಮಾಣವಾಗಿದೆ. ಹರಿಯುವ ಗಂಗಾ ಸಂಪೂರ್ಣವಾಗಿ ಐತಿಹಾಸಿಕ ತಾಣ ನದಿಯಲ್ಲಿ ಮುಳುಗಿ ಹೋಗಿರುವಂಥದ್ದು. ಈಗಾಗಲೇ ಪರಮಾತ್ಮ ವಿಗ್ರಹವನ್ನ ಸ್ಪರ್ಶ ಮಾಡ್ತಾ ಇದೆ ಗಂಗಾ ಮಾತೆ. ಆಶ್ರಮ ಜಲಮಯ ಆಗಿರುವಂಥದ್ದು. ಇದೀಗ ಮಳೆ ಬಂದಂತಹ ಕಾರಣದಿಂದಾಗಿ ಈಗಾಗಲೇ ಪರಮಾರ್ಥ ನಿಕೇತನ ಆಶ್ರಮ ಸಂಪೂರ್ಣವಾಗಿ ಲಾಕ್ ಆಗಿದೆ. ಯಾವುದೇ ರೀತಿಯಾದಂತಹ ತೊಂದರೆಗಳಾಗಬಾರ್ದು ಅನ್ನುವ ನಿಟ್ಟಿನಲ್ಲಿ ಅಲ್ಲಿ ಸೂಕ್ತ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿರುವಂಥದ್ದು. ಪ್ರತಿನಿತ್ಯವೂ ಕೂಡ ಧಾರಾಕಾರವಾಗಿ ಮಳೆ ಬಂದಂತಹ ಸಂದರ್ಭದಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದೆ. ಹಾಗಾಗಿ ಗಂಗಾ ನದಿಯಲ್ಲಿ ಐತಿಹಾಸಿಕ ತಾಣವಾಗಿರುವಂತಹ ಪರಮಾತ್ಮ ವಿಗ್ರಹ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ವಿಗ್ರಹವನ್ನ ಸ್ಪರ್ಶನೆ ಮಾಡ್ತಿದ್ದಾರೆ ಇದೀಗ ಗಂಗಾ ಮಾತೆ. ಹಾಗಾಗಿ ಕೆಲವೊಂದಷ್ಟು ಕ್ರಮಗಳನ್ನ ಕೂಡ ತೆಗೆದುಕೊಳ್ಳಲಾಗಿದೆ. ಸಾಮಾನ್ಯವಾಗಿ ಆಶ್ರಮವನ್ನ ಕೂಡ ಸಂಪೂರ್ಣವಾಗಿ ಲಾಕ್ ಮಾಡಿರುವಂಥದ್ದು. ಯಾವ ರೀತಿ ನೀರಿನ ಮಟ್ಟ ಇದೆ ಅಂತ ನೀವು ನೋಡ್ತಾ ಇರಬಹುದು. ಶಿವನ ವಿಗ್ರಹ ಕೂಡ ಸಂಪೂರ್ಣವಾಗಿ ಅರ್ಧಕ್ಕೆ ಮುಳುಗಡೆ ಆಗಿರುವಂಥದ್ದು. ಇಂತಹ ಸಂದರ್ಭದಲ್ಲಿ ಸೂಕ್ತ ಕ್ರಮಗಳನ್ನ ತೆಗೆದುಕೊಳ್ಳೋದು ಕೂಡ ಅವಶ್ಯಕವಾಗಿರುತ್ತೆ. ಹಾಗಾಗಿ ಈ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಳ್ಳಲಾಗ್ತಾ ಇರುವಂಥದ್ದು. ಉತ್ತರಾಖಂಡ್ನ ಋಷಿಕೇಶ ತಾಣ ಇದು.